ಸೀರಿಯಸ್ಲಿ ಒಂದು ಪ್ರಮೋಷನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇದೇ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನು ಅಂತ ಆಲ್ರೆಡಿ ನೀವು ತಮಿಳನ್ನ ನೋಡಿರ್ತೀರಾ. ಎಸ್, ಅದೇ ಇವತ್ತಿನ ಬ್ಲಾಗು. ಸೀರಿಯಸ್ಲಿ ಒಂದು ಪ್ರಮೋಷನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇದೇ ನನ್ನ ಫಸ್ಟ್ ಪ್ರಮೋಷನು. ಅಂದರೆ ಎಷ್ಟೊಂದನ್ನ ನಾನು ಎಕ್ಸೆಪ್ಟ್ ಮಾಡಿ ನಾನು ಮಾಡೋಷ್ಟರಲ್ಲಿ ಟೈಮೇ ರಿಜೆಕ್ಟೆಡ್ ಆಗೋಗಿತ್ತು. ಸೊ ಸಿಹಿನ ಕಟ್ಕೊಂಡು ಸೀರಿಯಸ್ಲಿ ಮಾಡೋದಂತೂ ತುಂಬಾ ರಿಸ್ಕು. ಇದೇ ಅದು ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅವರು, ಮ್ಯಾಟ್ರಿಕ್ಸ್ ಕಂಪ್ನಿಯವ್ರದ್ದು. ಇದು ಶಾಂಪು ಆ್ಯಂಡ್ ಇದು ಕಂಡೀಷ್ನರು. ಸಿಹಿನ ಕಟ್ಕೊಂಡು ಪ್ರಮೋಷನ್ ಮಾಡೋದಿದೆಯಲ್ಲ, ಸೀರಿಯಸ್ಲಿ ಸಿಕ್ಕಾಪಟ್ಟೆ ರಿಸ್ಕು. ಆ್ಯಂಡ್ ಇನ್ನೊಂದು ನೋಡಿ, ಹಿಂಗೆ ಅರಿಸ್ತಾಳೆ. ಈ ಥರ ಕಿರ್ಚಿದ್ರೆ ಯಾವ ಪ್ರಮೋಷನ್ ತಾನೇ ಮಾಡೋದಕ್ಕಾಗುತ್ತೆ. ಆ್ಯಂಡ್ ಇನ್ನೊಂದು ತುಂಬಾ ಟೇಕ್ ತೊಗೊಂಡಿದ್ದೀವಿ. ಇವಳಿಗೆ ಆಟ ಆಡಿದ್ದಕ್ಕೆ ಏನೇನೆಲ್ಲ ಕೊಟ್ಟಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಗೈಸ್ ನೋಡಿ, ಈ ತೀಟೆ ಸುಬ್ಬಿ ಕಟ್ಕೊಂಡು ನಾವು ಹೆಂಗೆ ಮಾಡೋದು. ಇಲ್ಲಿ ನೋಡಿ, ರಿಂಗ್ ಲೈಟ್ ಎತ್ಕೊಂಡು ಇವತ್ತು ಓಪನ್ ಮಾಡಿದ್ದೀನಿ ಮನೆಗೆ ಬಂದಮೇಲಿಂದ. ಆಮೇಲೆ ಅವ್ಳಿಗೆ ಆಟ ಆಡೋದಕ್ಕೆ ಸಿಕ್ಕಿದೆಲ್ಲ ಕೊಟ್ಟಿದ್ದೀನಿ. ಇಲ್ಲಿ ಮೇಲಿಂದ ಬಿದ್ದೋಯ್ತಾಳೆ ಅಂತ ಮಂಚದ ಮೇಲಿಂದ ಕೆಳಗೆ ಕುಣಿಸಿ ಮ್ಯಾಗಿದು ಕವರು, ಮತ್ತು ಜಾಮೂನ್ ಪ್ಯಾಕೆಟು, ಸ್ಪೆಕ್ಸು, ಕ್ಲಿಪ್ಸು, ಬಾಚಣಿಗೆಗಳು, ಬ್ಯಾಂಗಲು ನೋಡಿ ಹಿಂಗೆ ಹರ್ಚೋದು. ಇವಳು ಏನಾದರೂ ಬೇಕು ಅಂದರೆ ಕಿರ್ಚೋದು ಕಲ್ತಾಳೆ ತುಂಬ. ಆಮೇಲೆ ಒಂದು ಕಿತ್ತೋಗಿರೋ ಫೋನ್ ಕೂಡ ಎತ್ಕೊಂಡಿದ್ದೀವಿ ಮಾಡೋದಕ್ಕೆ. ಇಲ್ಲಿ ತುಂಬಾ ಕಷ್ಟ ಆಯ್ತಯ್ಯಪ್ಪ. ಇಷ್ಟು ದಿನದಿಂದ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ಪ್ರಮೋಷನು. ಅಂದರೆ ಹೇಗೆ ಮಾಡೋದು ಏನು ಅಂತೇಳಿ ಒಂದ್ಸಲ 2 ಸಲ ಭೂಮಿ ಅಕ್ಕ ಮಾಡಿದ್ದನ್ನ ನೋಡಿದ್ದೆ. ಅದನ್ನು ಬಿಟ್ಟರೆ ನಾನೇ ಫೀಲ್ ಮಾಡ್ತಾ ಇರೋದು ಇದೇ ಫಸ್ಟು ಟೈಮು. ಯಪ್ಪ ಸಿಕ್ಕಾಪಟ್ಟೆ ರಿಸ್ಕ್ ಇದೆ. ಅದಲ್ಲದೆ ಇವಾಗ ಅದು ಶಾಂಪು ಎಲ್ಲ ಹಾಕ್ಕೊಂಡು ಅದನ್ನು ಕೂಡ ವಿಡಿಯೋ ಮಾಡ್ಕೋಬೇಕು. ಸೊ ಬನ್ನಿ ಗೈಸ್, ಇವಾಗ ತೋರಿಸ್ತೀನಿ ಪ್ರಮೋಷನ್ ಎಷ್ಟು ರಿಸ್ಕು ಅಂತ ಹೇಳಿ. ನಮಗೆ ಪ್ರಮೋಷನ್ಗೆ ಶಾಂಪುದು ಒಂದು ಕ್ಲಿಪ್ಪಿಂಗ್ ಬೇಕಿತ್ತು ಚೆನ್ನಾಗಿರೋದು. ಸೊ ಹಾಗಾಗಿ ನಾವು ಈ ಥರ ವೈಟ್ ಬೆಡ್ಶೀಟ್ ಮೇಲೆ ಮಾಡ್ತಾಯಿದ್ದೀವಿ. ಗೈಸ್ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಅದು ಕ್ಲಿಪ್ಪಿಂಗ್ ತೊಗೋಬೇಕಲ್ಲ, ಹಾಗಾಗಿ ಆ ಶಾಂಪು ಮಾತ್ರ ಸೀರಿಯಸ್ಲಿ ಸೂಪರ್ವಾಗಿದೆ. ಥಿಕ್ನೆಸ್ ಎಲ್ಲ ಒಂಥರ ಸ್ಮೂತಿಯಾಗಿ, ಆ್ಯಂಡ್ ನಾವು ಹೇರಿಗೆ ಅಪ್ಲೈ ಮಾಡಿದಾಗಲೂ ಅಷ್ಟೇ ಫುಲ್ಲು ಸಾಫ್ಟಾಗಿರುತ್ತೆ. ಚೆನ್ನಾಗಿದೆ. ಪ್ರೈಸನ್ನು ಕೂಡ ಅದು ಸ್ವಲ್ಪ ಹೈ ಇದೆ, ಹಾಗಾಗಿ ಚೆನ್ನಾಗಿದೆ. ಅದು ಜಸ್ಟು ನನಗೆ ಪ್ರಾಡಕ್ಟ್ ಅಷ್ಟೇ ಕೊಟ್ಟಿರೋದು, ಯಾವುದೇ ರೀತಿಯಾದಂಥ ಪೇಮೆಂಟ್ ಕೊಟ್ಟಿಲ್ಲ. ಬಟ್ ಪ್ರೈಸ್ ಸ್ವಲ್ಪ ಹೈ ಇದೆ ಅದು, ಓಕೆನಾ. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ ಅದು ಶಾಂಪು ಅಂತೂ. ಸೀರಿಯಸ್ಲಿ ನಾನು ಅದನ್ನು ಯೂಸ್ ಮಾಡ್ತೀನಿ ಇನ್ಮೇಲಿಂದ. ನನಗೇನಾದ್ರು ಗುಡ್ ರಿಸಲ್ಟ್ ಕೊಡ್ತು, ಅದೇನಾದ್ರು ಫುಲ್ ಕಂಪ್ಲೀಟ್ ಹಾಕಿದ್ಮೇಲೆ ನಾನು ಪಕ್ಕ ಯೂಸ್ ಮಾಡ್ತೀನಿ. ಬಟ್ 1 ವಾಶ್ಗೆ ಫುಲ್ಲು ಸ್ಮೂತಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಕಂಡೀಷ್ನರ್ ಆಗಿರ್ಬೋದು, ಶಾಂಪು ಆಗಿರ್ಬೋದು, ಎರಡೂ ಕೂಡ ಸೂಪರ್ವಾಗಿದೆ. ಆ್ಯಂಡ್ ಅದು ಎಲ್ಲ ವೆಬ್ಸೈಟ್ಸಲ್ಲೂ ಸಿಗುತ್ತೆ. ಸೊ ನಾನು ನೈಕಾಯಿಂದ ಪರ್ಚೇಸ್ ಮಾಡಿಸಿರೋದು. ಸೊ ನಿಮಗೂ ಏನಾದರೂ ಲಿಂಕ್ ಬೇಕು ಅಂದರೆ ಯೂಟ್ಯೂಬಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನೈಕಾಯಿಂದ ಕಳಿಸ್ಕೊಡ್ತೀನಿ. ಸೊ ಓಕೆ ಗೈಸ್, ಇವಾಗ ಕ್ಲಿಪ್ಪಿಂಗ್ ತೊಗೋಬೇಕು. ಸೊ ಬನ್ನಿ ರೆಡಿ ಆಗೋಣ. ಗೈಸ್ ಕಂಪ್ಲೀಟ್ ಪ್ರಮೋಷನ್ ಎಲ್ಲ ಮುಗೀತು ನಮ್ದು ಇವಾಗ. ಸೊ ಮನೆ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ತೋರಿಸ್ತೀನಿ ರೀ ನಿಮಗೆ. ಏನಮ್ಮ, ಏನು ಬೇಕಮ್ಮ? ಪಪ್ಪ ಗೈಸ್, ನಾನು ಪ್ರಮೋಷನ್ ವೀಡಿಯೋಸ್ ಎಲ್ಲ ಮುಗಿಸಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಅವ್ರಿಗೆ ವಿಡಿಯೋನ ಕಳಿಸ್ಕೊಟ್ಟೆ. ಸೊ ಕಳಿಸ್ಕೊಟ್ಟು ಲಿಂಕೆಲ್ಲ ಹಾಕಿ ಸಬ್ಮಿಟ್ ಆಯಿತು. ಸೊ ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅಡುಗೆ ಮಾಡ್ತಾಯಿದ್ದೀನಿ. ಏನೇನು ಅಡುಗೆ ಮಾಡ್ತಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಅಂದರೆ ರೈಸು, ಸಾಂಬಾರು, ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಇಷ್ಟು ಮಾಡ್ತಾಯಿದ್ದೀನಿ, ತೋರಿಸ್ತೀನಿ. ಇದು ಉಪ್ಸಾರು, ಇದು ರೈಸ್ ಆಲ್ರೆಡಿ ಆಯಿತು. ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಫ್ರೈ ಮಾಡ್ತಾಯಿದ್ದೀನಿ. ಬೀಟ್ರೋಟು ಸಂಜೆ ತುರಿದಿದ್ದಾನೆ. ಚಪಾತಿ ಹಿಟ್ಟು ಕಲಸಿದ್ದೀನಿ. ಈರುಳ್ಳಿ ಗಾಡು ಆಯಿಲೆಲ್ಲ ಆ್ಯಂಡ್ ಕಂಪ್ಲೀಟ್ ಪಾತ್ರೆ ಎಲ್ಲ ಬೆಳಗಿದ್ದೀನಿ. ಸೊ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕಸ ಒಂದು ಗೂಡಿಸ್ಬೇಕಷ್ಟೇ. ಕಸ ಗುಡಿಸಿ ಮಲ್ಕೊಳ್ಳೋದಕ್ಕೆ ಚಾಪೆ ಎಲ್ಲ ಹಾಸ್ಬಿಟ್ರೆ ಕೆಲಸ, ಬಾಕಿ ಕೆಲಸ ಬೆಳಗ್ಗೆ ನೋಡ್ಕೊಳ್ಳೋದು. ಎಸ್, ಇವಾಗ ಬೀಟ್ರೋಟ್ ಹಾಕ್ತೀನಿ. ರೈಸ್ ಉಪ್ಸಾರು ಆಯಿತು. ಅಂದರೆ ಖಾರ ಆಡಿಸಿಟ್ಟಿದ್ದೆ ಫ್ರಿಜ್ಜಲ್ಲಿ, ಹಾಗಾಗಿ ಉಪ್ಸಾರನ್ನ ಚೂಸ್ ಮಾಡಿದೆ. ಯಾಕಂದರೆ ಇದು ಅದು ಮಾಡಬೇಕಲ್ಲ, ಹಾಗಾಗಿ. ಸೊ ಪಲ್ಯ ಹಾಕ್ಬಿಟ್ರೆ ನಿಂತ್ಬಿಟ್ಟೆ ಲಟ್ಟಿಸ್ಬಿಟ್ರೆ ಸೊ ಮುಗಿಯುತ್ತೆ. ಇವತ್ತೆಲ್ಲ ಸೀರಿಯಸ್ಲಿ ಪ್ರಮೋಷನ್ ಕೆಲಸನೇ ಹಿಡಿದಿತ್ತು ನನಗೆ.
ಸೊ ಚಪಾತಿ ಮಾಡಿಕೊಂಡೆ ನಾನಿವಾಗ. ಚಪಾತಿ ಎಲ್ಲ ಮಾಡಾಯಿತು. ಬಟ್ ಇದು ವಿಷಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲಿಡ್ನ ಓಪನ್ ಮಾಡಿ ಇವಾಗ ನಾನು ಅದಕ್ಕೆ ಸ್ವಲ್ಪ ಉಪ್ಸಾರು ಖಾರನ ಹಾಕಿ ಒಂದು ಕುದಿ ಬರೆಸ್ತಾ ಇದ್ದೀನಿ. ಆವಾಗ ಟೇಸ್ಟ್ ಇರುತ್ತೆ ಸಾರು ಅಂತ ಹೇಳಿ. ಸೊ ಇವಾಗ ಊಟ ಮಾಡ್ಕೊಂಡು ಮಲ್ಕೊಳ್ಳೋದೇನೆ. ಸೊ ಹಾಗಾಗಿ ನಾನು ವಿಡಿಯೋನ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಹೆಲೋ, ಇದು ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಫ್ರೈಡೇ ಅಲ್ವಾ, ಹಾಗಾಗಿ ನಾನು ಈ ರೀತಿ ರಂಗೋಲಿ ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಥರ ಬಿಡೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಬಟ್ ನಂಗೆ ಅಷ್ಟು ಗೊತ್ತಾಗಲ್ಲ, ಹಂಗೆ ಅದಕ್ಕೆ ಬಿಡೋದಕ್ಕೆ ಹೋಗೋದಿಲ್ಲ. ಇಷ್ಟೇ ಬಿಡಬೇಕಿತ್ತು, ಬಟ್ ಅದಕ್ಕೆ ಇದು ಸಿಮಿಲರ್ ಆಗಲಿ ಅಂತ ಇಲ್ಲಿ ಆ ಕಡೆ ಈ ಕಡೆ ಎರಡು ಹಿಂಗೆ ಹಾಕ್ಬಿಟ್ಟಿದ್ದೀನಿ. ಸೊ ಬನ್ನಿ, ಮನೆ ಎಲ್ಲ ಕಂಪ್ಲೀಟ್ ಒರೆಸಿ ಎಲ್ಲ ಆಗಿದೆ. ಬಟ್ಟೆ ಒಗ್ದಿದ್ದೀನಿ. ಸೊ ಅಡುಗೆ ಮನೆಯೂ ಫುಲ್ ಕ್ಲೀನ್ ಮಾಡಿದ್ದೀನಿ. ಮೊಳಕೆ ಕಾಳು ಬಂದಿದೆ ಅನಿಸುತ್ತೆ. ಓಪನ್ ಮಾಡಿ ನೋಡಬೇಕು, ಇನ್ನೂ ಓಪನ್ ಮಾಡಿ ನೋಡಿಲ್ಲ ನಾನು. ಕಾಣಿಸ್ತಾ ಇಲ್ಲ ಇದು. ಮೊಸರಿತ್ತು, ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕಿಟ್ಟಿದ್ದೀನಿ. ನೋಡಿ ಕಂಪ್ಲೀಟ್ ಕ್ಲೀನ್ ಮಾಡಿದ್ದೀನಿ. ಎಷ್ಟು ಪಾತ್ರೆ ಇದೆ ನೋಡಿ, ಯಪ್ಪ ಸಖತ್ ಪಾತ್ರೆ ಇತ್ತು. ಆ್ಯಂಡ್ ಇದು ಒಂದು ಹಾಗೆ ಎತ್ತಿಟ್ಬಿಟ್ಟಿದೆ ಅಲ್ಲಿ ವಾಷಿಂಗ್ ಮಿಷಿನ್ ಹತ್ರ, ನೀರು ಲೀಕ್ ಆಯ್ತಿತ್ತು ಅಂತ. ಫುಲ್ ಎಲ್ಲ ಒಂಥರ ಗಲೀಜಾದಂಗೆ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ವಾಶ್ ಮಾಡಿದ್ದೀನಿ ಅದನ್ನು. ಇನ್ನೆರಡೇ ಪಾತ್ರೆ ಇರೋದು, ತುಳಿಗೆ ಸೇರಿ ತಿನ್ನಿಸಿದ್ದು ಮತ್ತು ರಂಗೋಲಿ ಬಿಟ್ಟಿನಲ್ಲ ಅದು. ಸೊ ಕಂಪ್ಲೀಟ್ ಕ್ಲೀನ್ ಮಾಡಿದ್ದೀನಿ. ಈಗ ಮೊಸರುದು ತಿನ್ನಬೇಕು. ಆ್ಯಂಡ್ ಬಟ್ಟೆ ಎಲ್ಲ ಒಗ್ದಿದ್ದೀನಿ, ಜಾಲಿಸಿ ಒಣಗಾಕಬೇಕು. ನಾನು ಮನೇಲೇ ಒಣಗಾಕೋದು ಚೇರ್ ಮೇಲೆ. ಗೈಸ್ ಇವಾಗ ಪೂಜೆ ಮುಗಿಸ್ದೆ ನಾನು, ನೋಡ್ತಾ ಇರ್ಬೋದು ನೀವು. ಸೊ ಇವಾಗ ಪೂಜೆ ಮುಗಿಸಿದ್ದೀನಿ. ಇವಾಗ ಪೂಜೆ ಮುಗಿಸಿ ಅಡುಗೆ ಏನಾದರೂ ಮಾಡಬೇಕು. ಸೊ ಏನಾದರೂ ಮಾಡ್ತೀನಿ ಅಡುಗೆನ. ಆ್ಯಂಡ್ ನಾನು ಟಿ ವಿಲಿ ಸಾಂಗ್ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡೆ. ಬಟ್ ಯಾಕೋ ಟಿ ವಿ ರಿಮೋಟು ಚಚ್ಚಿ ರಿಮೋಟೇ ಆನ್ ಆಯ್ತಾಯಿಲ್ಲ. ಶೆಲ್ ಹೋಗಿಸ್ಬಿಟ್ಟಿದ್ದಾಳೆ ಅನಿಸುತ್ತೆ. ಸೊ ಅದಕ್ಕೆ ಫೋನಲ್ಲೇ ಹಾಕ್ಬಿಟ್ಟು ಪೂಜೆ ಮಾಡಿದೆ ನೋಡಿ. ನಿಜವಾಗ್ಲೂ ಮನೇಲಿ ಪೂಜೆ ಮಾಡಿದ್ರೇ ಒಂಥರ ಪಾಸಿಟಿವ್ ವೈಬು, ಇಲ್ಲಾಂದರೆ ಒಂಥರ ಮಂಕಿಡ್ದಂಗೆ ಆಗೋಗುತ್ತೆ. ಸೊ ನಾನು ಎಲ್ಲನೂ ಮಾಡಿ ಪೂಜೆ ಮಾಡಿದ್ದಕ್ಕೆ ಸಮಾಧಾನ ಆಯಿತು ಇವಾಗ ನನಗೆ. ಇನ್ನೊಂದು ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಹಂಗಾಗಿ ಅಂದರೆ ಎಲ್ಲನೂ ಗ್ಯಾಸ್ ಹತ್ರ ಪ್ರತಿಯೊಂದು ಎಲ್ಲ ಸ್ವಲ್ಪ ಹಂಗಾಗಿ ಧೂಳು ಹೊಡ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡಿದೆ ನಾನು. ನನ್ನ ಮಗಳನ್ನ ಒಂದು ಸ್ವಲ್ಪ ಬಿಟ್ಟು ಗೈಸ್ ಸ್ನಾನಕ್ಕೆ ಹೋಗೋಕ್ಕಾಗಲ್ಲ ನಾನು. ಯಪ್ಪ ಎಷ್ಟು ಹಿಂಸೆ ಕೊಡ್ತಾಳೆ ಅಂದರೆ ಅವಳಿಗೆ ಎಷ್ಟು ಆಟ ಸಾಮಾನು ಸುರಿದಿದ್ದೀನಿ, ಬನ್ನಿ ತೋರಿಸ್ತೀನಿ. ಬಿಸಿಲುಡಿ ಒಳಗೆ ಹಾಲು ಬಾಟ್ಲು ಸಹ ಕೊಡಬೇಕು ಆಟಾಡೋಕ್ಕೆ ಎಲ್ಲನೂ. ಇಲ್ಲೋಡಿ, ಇಲ್ಲೊಂಥವು ಅಲ್ಲೊಂಥವು. ಇಲ್ಲಿ ನಿಪ್ಪರ್ ಎತ್ಕೊಂಡು ಆಟಾಡೋಳೆ, ಅದು ಬಾಟಲ್ದು ಇದು ಎತ್ಕೊಂಡು ಆಟಾಡೋಳೆ. ಇಲ್ಲೆಲ್ಲ ರಂಗೋಲಿ ಎಲ್ಲ ಅಳಿಸೋಳೆ. ನಾನು ಈ ಸಲ ಹೊಸ್ಲಿಗೆ ರಂಗೋಲಿ ಏನು ಬಿಡಲಿಲ್ಲ ಗೈಸ್ ನಾನು, ಯಾಕಂದರೆ ಬೇಡ, ಚೆನ್ನಾಗಿರೋ ರಂಗೋಲಿ ಅಳಿಸ್ಬಾರ್ದಲ್ಲ ಅಂದ್ಬಿಟ್ಟು ಬಿಡೋಕ್ಕೆ ಹೋಗಲಿಲ್ಲ ನಾನು. ಬರೀ ಹೂವಿಟ್ಟಷ್ಟೇ. ಸೊ ಹೂವೇನು ತರಲಿಲ್ಲ, ಮನೇಲೇ ಇತ್ತು. ಅದೇ ಹೂವನ್ನ ಮುಡಿಸಿ ಪೂಜೆ ಮಾಡಿದೆ ನಾನು. ರಂಗೋಲಿ ಎಲ್ಲ ಇಲ್ಲಿ ಹೆಂಗೆ ಅಳಿಸಿ ಹಾಕ್ಬಿಟ್ಟೋಳೆ. ಇಟ್ಟು ತೀಟೆ ಅವಳು. ನಾನು ಆವಾಗಲೇ ಮೊಸರು ಕಲಸಿಟ್ಟಿದ್ನಲ್ಲ, ಸೊ ಅದನ್ನು ಇವತ್ತು ತಿನ್ನಬೇಕು. ಚೆನ್ನಾಗಿರುತ್ತೆ, ಪಂಚಾಮೃತ ಥರ. ಸೊ ಓಕೆ ಗೈಸ್, ಅಡುಗೆ ಮಾಡಬೇಕಾದ್ರೆ ಸಿಗ್ತೀನಿ ಗೈಸ್. ಇನ್ನೊಂದು, ಇವಾಗ ನಾನು ಪ್ರಮೋಷನ್ ಶಾಂಪೂನೇ ಹಾಕ್ತಾ ಇರೋದು, ನಾನಾಗಿರ್ಬೋದು ಸಂಜು ಆಗಿರ್ಬೋದು. ಶಾಂಪೂ ಮಾತ್ರ ಸೀರಿಯಸ್ಲಿ ತುಂಬ ಚೆನ್ನಾಗೈತೆ, ಒಂಥರ ಸಾಫ್ಟ್ ಫೀಲ್ನೆಸ್ ಕೊಡುತ್ತೆ. ಆ್ಯಂಡ್ ನಾನು ಪೂಜೆ ಮಾಡಿದ್ನಲ್ಲ, ಅದಕ್ಕೆ ಸಾಂಬ್ರಾಣಿ ಎಲ್ಲ ಮನೇಲಿ ಹಸಿದ್ನಲ್ಲ, ಹಾಗಾಗಿ ಎಲ್ಲ ಫುಲ್ಲು ಹೊಗೆ ಥರ ಕಾಣಿಸ್ತಾ ಇದೆಯಲ್ಲ. ನನಗಂತೂ ತಲೆನೋವು ಸಿಕ್ಕಾಪಟ್ಟೆ. ಸೊ ನೋಡೋಣ, ಅವ್ನು ಕಡ್ಡಿ ಏನಾದರೂ ತೊಗೊಂಡು, ನೆನ್ನೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ರೆಡಿಯಾಗಿ ಈಚೆ ಹೋಗಿದೆ, ಹಾಗಾಗಿ ಸ್ವಲ್ಪ ಸಿಕ್ಕಾಪಟ್ಟೆ ತಲೆನೋಯ್ತೈತೆ ನನಗೆ. ತಲೆ ಮತ್ತು ಕಣ್ಣು ಬಿಸಿ ಆದರೆ ಸೋಕಾಗಿದೆ ಅಂತ ಅರ್ಥ ಆಗ್ಬೋದು. ಈಚೆ ರಂಗೋಲಿ ಅಳ್ಸಕ್ಕೆ ಹೋಗ್ತಾವಳೆ. ಈಚೆ ಚೆನ್ನಾಗಿ ಬಿಟ್ಟಿದ್ದೀನಿ ರಂಗೋಲಿ. ನಂಗೆ ಅದೇನೋ ರಂಗೋಲಿ ಬಿಟ್ಟರೆ ಒಂಥರ ಇಷ್ಟ, ಖುಷಿ ಆಗುತ್ತೆ. ಸೊ ನೋಡಿ, ಈಚೆ ಅಳ್ಸಕ್ಕೆ ಹೋಗ್ತಾ ಇದ್ದಾಳೆ, ಹಂಗೆ ಒಯ್ತಾವಳೆ ಅಳಿಸಿ ಹಾಕ್ಬಿಡೋಕ್ಕೆ. ನೋಡಿ ಹೆಂಗೆ ಹತ್ವಾಗಿ ನಿಂತವಳೆ ಹೋಗೋಕ್ಕೆ, ಹೋಗಿ ಅಳಿಸೋಕ್ಕೆ. ನೋಡಿ ಬಿಟ್ಬಿಡ್ಬೇಕು ಈಗಳನ್ನ ಅಳ್ಸೋಕ್ಕೆ. ಏನು ಚೆನ್ನಾಗಿ ಕಾಣಿಸ್ತೈತಲ್ಲ ಅಂತ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಎಷ್ಟು ಚೆನ್ನಾಗಿ ಬಿಟ್ಟಿದ್ದೀನಿ ನಾನು. ನನ್ನ ಮಗಳು ಅದನ್ನು ಬಿಡೋಕ್ಕೆ ರೆಡಿ ಇಲ್ಲ. ಬಿಟ್ಬಿಟ್ರೆ ಸಾಕು, ನಿಂತು ಬಿಟ್ಟವಳ ತಗೋ ಹೋಗೋಕ್ಕೆ. ಹೋಗಿ ಅಳ್ಸೋಕ್ಕೆ ಅಂತ. ಏಪಾ ಇಲ್ಲಿ ಪಾಪು ಸಿಹಿ. ಏಪಾ
ಶಿಶಿಷಗಳು ಸಿಹಿಷ ಗೈಸ್ ಅದೇನೋ ಅರ್ಶಿನ ಕುಂಕುಮ ಏನೋ ಇಟ್ಟರೆ ದುಷ್ಟಶಕ್ತಿಗಳು ಅದೇನೋ ಹೇಳ್ತಾರೆ, ಅದಕ್ಕೆ ಇಟ್ಟಿದ್ದೀನಿ ಮಧ್ಯದಲ್ಲಿ ಇಲ್ಲಿ ಅಲ್ಲಿ. ಕಣ್ಣು ಮತ್ತು ತಲೆನೋವು ಬಂದರೆ ಇಲ್ಲಿ ಇವೆಲ್ಲ ಬಿಸಿ ಆಗಿಬಿಟ್ರೆ ಸೋಕಾಗಿದೆ ಅಂತ ಹೇಳಿ, ಹಾಗಾಗಿ ಕಡ್ಡಿಗಳು ತೆಗಿತೀನಿ. ಕಡಿಮೆ ಆಗಲಿಲ್ಲ ಅಂದರೆ ನಮ್ಮ ಅಮ್ಮ ಮನೆಗೆ ಹೋಗ್ಬಿಟ್ಟು ಸೋಪ್ ತೆಗಿಸ್ತೀನಿ. ಆ್ಯಂಡ್ ಇನ್ನೊಂದು ಸ್ಯಾಟರ್ಡೆ ಸಂಡೇ ರಜಾ ಇದೆ ಸಂಜೆಗೆ, ಇಲ್ಲಿಗೆ ಹೋಗೋದು ಅಂತ ಹೇಳಿ. ಸೊ ಓಕೆ ಗೈಸ್, ಆ ಮೊಸರನ್ನ ತಿಂತೀನಿ. ಗೈಸ್ ನಾನು ಸಿಕ್ಕಾಪಟ್ಟೆ ತಲೆನೋವು ಅಂತ ಹೇಳಿದ್ನಲ್ಲ, ನನಗಂತೂ ತುಂಬಾ ತಲೆನೋಯ್ತಾಯಿತ್ತು. ಹಾಗಾಗಿ ಒಂದು ಸೋಪ್ ತೊಗೊಂಡೆ ಮನೆಯಲ್ಲೇ ಕಣ್ತೈಲಿ, ಮತ್ತು ಕಡ್ಡಿಗಳಿನೂ ಕೂಡ ತೊಗೊಂಡೆ. ನನ್ನ ಕಣ್ಣು ನೋಡ್ತಾ ಇರ್ಬೋದು ನೀವು ಹೆಂಗಾಗಿದೆ ಅಂತ ಹೇಳಿ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಸೋಕಾಗ್ಬಿಟ್ಟಿದೆ ನನಗೆ. ಅದೇ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಈಚೆ ಹೋಗಿದೆ ಹಾಗಾಗಿ. ಸೊ ಇವಾಗ ಅಡುಗೆ ಕೂಡ ಮಾಡಬೇಕು ನಾನು. ಇವತ್ತು ನಾನು ಅಂದರೆ ಅವತ್ತು ಮಾಡಿದ್ನಲ್ಲ ಬಾತು, ಅದೇ ಥರ ಸಿಂಪಲಾಗೆ ಬಾತನ್ನ ಮಾಡಿಕೊಂಡು ಸೋಯಾಬೀನ್ಸ್ ಇದನ್ನು ಹಾಕ್ಕೊಂಡು ಕಬಾಬ್ ಮಾಡೋಣ ಅಂತ ಹೇಳಿ ಇವಾಗ ಕಲಿಸ್ಕೊತಾ ಇದ್ದೀನಿ. ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನಾನು ಮಾಡಿಲ್ಲ ಯಾವಾಗಲೂ ಇದು. ಅದು ಬಾತ್ಗೆ ಆ್ಯಕ್ಚುಲಿ ಅದನ್ನು ಇದನ್ನೇ ಹಾಕಿ ಬಿರಿಯಾನಿ ಟೈಪ್ ಮಾಡೋಣ ಅಂದ್ಕೊಂಡೆ, ಬಟ್ ಇದು ಎರಡೇ ಇರೋದ್ರಿಂದ ಗೊತ್ತಿಲ್ಲ, ಅದಕ್ಕೆ ಕಬಾಬ್ ಅಷ್ಟೇ ಮಾಡ್ತಾಯಿದ್ದೀನಿ. ಅದಕ್ಕೆ ನೀರು ಇಟ್ಟಿದ್ದೀನಿ, ಚೆನ್ನಾಗಿ ನೀರು ಮರಳಿದ್ಮೇಲೆ ಅದನ್ನು ಹಾಕ್ಬಿಟ್ಟು ಸೋಸ್ಕೊಂಡು ಕಲಿಸೋದೇನೆ. ಸೊ ಇಲ್ಲಿ ಇವಾಗ ಒನ್ ಟೈಮ್ಗೆ ಆಗಷ್ಟು ಮಾಡ್ಕೋತಾ ಇದ್ದೀನಿ. ಬಯಸಿದ್ದು ಹೇಗೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು ನಾನು. ಮತ್ತೆ ಸ್ವಲ್ಪ ತಾಗಬೇಕು ಅನಿಸುತ್ತೆ, ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ. ಸೊ ಫುಲ್ ದಪ್ಪ ಆದಾಗ ಇದು ಚಿಕನ್ ಟೈಪ್ ಆಗುತ್ತೆ. ನನಗೆ ಚಿಕನ್ ತಿನ್ನಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ನಾವು ಮನೇಲಿ ಮಾಡಲ್ಲ ಗುರು, ಹಾಗಾಗಿ ಇದನ್ನ ರೆಡಿ ಮಾಡ್ತಾಯಿದ್ದೀನಿ. ಒಳ್ಳೆ ಜಾಮೂನು ಉತ್ತಂಗೆ ಓದ್ತೈತೆ. ಇಲ್ಲಿ ಇನ್ನೂ ಸ್ಪೈಸಸ್ ಹಾಕಿಲ್ಲ. ಸೊ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡ್ತೀನಿ. ಇಲ್ಲಿ ಮೊಳಕೆ ಕಾಳು ಬಂದಿದೆ, ನಾನು ಇನ್ನೂ ಅದು ರಿಮೂವ್ ಮಾಡಿಲ್ಲ ಅಷ್ಟೇ. ನೆಕ್ಸ್ಟು ನಾನು ಸೋಯಾಬೀನ್ ಕಬಾಬ್ ಮಾಡೋದಕ್ಕೆ ನಾರ್ಮಲ್ಲು ಕಬಾಬ್ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಟ್ಟೆ ಒಂದು ಹಾಕಿಲ್ಲ, ಸಾಲ್ಟ್ ಹಾಕಿದ್ದೀನಿ, ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಮೊಟ್ಟೆ ಬದಲು ನಾನು ಸ್ವಲ್ಪ ನೀರನ್ನ ಹಾಕೋತೀನಿ ಒಂಚೂರು. ಇಲ್ಲಿ ಬೇಗ ನಾನು ಪಲಾವ್ನ ಮಾಡಿದ್ದೀನಿ. ಇದಂತೂ ಸೀರಿಯಸ್ಲಿ ತುಂಬ ಬೇಗನೆ ಆಗುತ್ತೆ ಪಲಾವ್ ರೆಸಿಪಿ. ನಾನು ಅದಕ್ಕೆ ಯಾವಾಗಲೂ ಇದನ್ನೇ ಮಾಡೋದು, ಯಾಕಂದರೆ ಬೇಗ ಆಗುತ್ತಲ್ವ ಹಾಗಾಗಿ. ಸೊ ಇವಾಗ ನಾನು ಕ್ಲೀನಾಗಿ ಕಲಿಸ್ಕೋಬೇಕು. ನೋಡಿ ಕ್ಲೀನಾಗಿ ಕಲಸಿಟ್ಟಿದ್ದೀನಿ. ಅದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಎಣ್ಣೆ ಕಾಯೋದಕ್ಕೂ ಕೂಡ ಇಟ್ಟಿದ್ದೀನಿ ನಾನು, ಹೇಗಾಗುತ್ತೆ ಅಂತ ನೋಡಬೇಕು. ಆ್ಯಂಡ್ ಅದು ಪಲಾವ್ದು ಮುಗಿತೆಲ್ಲ, ಅದು ವಿಷಲೆಲ್ಲ ಹಾರಿಬಿಟ್ರೆ ಊಟ ಮಾಡೋದೇನೆ. ಸೊ ನೋಡ್ತಾ ಇರ್ಬೋದು ನೀವು, ನಾನು ಒಂದು ಒಬ್ಬೆ ಹಾಕಿದ್ದೀನಿ, ಚೆನ್ನಾಗಿದೆ ಟೇಸ್ಟು. ಇನ್ನೊಂದು ಒಬ್ಬೆ ಬೇಯ್ತಾ ಇದೆ, ಇನ್ನೊಂದು ಒಬ್ಬೆ ಇಟ್ಟಿದೆ ಬೇಯೋದಕ್ಕೆ ಹಾಕಬೇಕು. ಸೊ ಇದಂತೂ ಸೀರಿಯಸ್ಲಿ ಚೆನ್ನಾಗಿತ್ತು. ಸೇಮ್ ಚಿಕನ್ ಟೈಪೇ ಇರುತ್ತೆ, ಚಿಕನ್ ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಈ ನಾನ್ ವೆಜ್ ತಿನ್ನಲ್ಲ ಅಂದಾಗ ಈ ರೆಸಿಪಿನ ಬೇಗ ಆಗುತ್ತಲ್ಲ, ಸೊ ಮಾಡ್ಕೋಬೋದು. ಸೊ ನೋಡಿ ಪಲಾವ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ಈ ರೀತಿ ಸಿಂಪಲಾಗಿರುತ್ತೆ ಪಲಾವ್ ಅಂತೂ. ಈ ಪಲಾವ್ಗೂ ಇದು ಏನಪ್ಪ ಸೋಯಾಬೀನ್ ಕಬಾಬ್ಗೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ನಾನು ಸ್ವಲ್ಪ ಜಾಸ್ತಿ ಬೇಯಿಸ್ಬಿಟ್ಟಿದ್ದೀನಿ, ನೀವು ಬೇಯಿಸ್ಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಬೇಯಿಸಿ ಚೆನ್ನಾಗಿರುತ್ತೆ. ಸೊ ಅಷ್ಟೇ, ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.